ಹೋಮ್ ಮೇಡ್ ಆಯುರ್ವೇದಿಕ್ ಹೇರ್ ಆಯಿಲ್ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಟೈಮ್ ಇಟ್ಸ್ ಆಲ್ಮೋಸ್ಟ್ ಈವ್ನಿಂಗ್ 5 o'clock ಆಗಿದೆ. ಇವಾಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನನ್ನ ಮಗನ 8th month ಬೇಬಿ ಶೂಟ್ ಪ್ರತಿ ತಿಂಗಳು ಮಾಡ್ತೀವಲ್ಲ ಪಾಪುದೆಲ್ಲ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಥೀಮ್ ಇಟ್ಕೊಂಡಿದ್ದೀನಿ ಅಂತಂದರೆ, ರೈನಿ ಸೀಸನ್ ಥೀಮಿಂದು ಬೇಬಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಮನೇಲಿ ಕಂಪ್ಯೂಟರ್ ಇರೋದ್ರಿಂದ ಇದೊಂದು ಹೆಲ್ಪ್ ಆಗುತ್ತೆ. ತೋರಿಸ್ತೀನಿ. ಈ ಥರ ಪ್ರಿಂಟೌಟ್ಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಫೋಟೋಶೂಟ್ ಮಾಡೋದಕ್ಕೆ. ನೋಡಿ, ನೆಕ್ಸ್ಟ್ ಇನ್ನೊಂದು ಪ್ರಿಂಟೌಟ್ ತೆಗೆಯೋಣ. ಸೂರ್ಯ ಸೊ ಕ್ಯೂಟ್. ಅದೆಷ್ಟು ಸತಿ ಕ್ಯೂಟ್ ಅಂತ ಅಂತಿದ್ದೀನಿ ನನಗೆ ಗೊತ್ತಿಲ್ಲ. ಬಿಕಾಸ್ ಬೇಬಿ ರಿಲೇಟೆಡ್ ಏನೇ ಆಗಲಿ ಎಲ್ಲದು ಕ್ಯೂಟ್ ಆಗೇ ಇರುತ್ತೆ. ಓಕೆ, ಕಟ್ ಆಗುತ್ತಲ್ಲ. ಓಕೆ, ಪ್ರಿಂಟ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಈಗ 8th ಮಂತಲ್ಲಂತೂ 8th ಮಂತ್ ಅಂತಲ್ಲ, ಒಂದು 3rd ಮಂತಿಂದನೇ ಅಷ್ಟೇ ಕರೆಕ್ಟಾಗಿ, ಅಂದರೆ ಕೆಳಗಡೆ ಒಂದು ಬಟ್ಟೆ ಎಲ್ಲ ಹಾಕಿರ್ತೀವಲ್ವ ಫೋಟೋಶೂಟ್ ಮಾಡೋದಕ್ಕೆ ಅಂತ, ಆ ಬಟ್ಟೆನೇ ತೆಗೆದು ಎಳ್ದಾಕ್ಬಿಡ್ತಾನೆ. ಫೋಟೋಶೂಟ್ ಮಾಡೋದೇ ಕಷ್ಟ ಆಗಿದೆ. ಬಟ್ ಹೆಂಗೋ ಕಷ್ಟಪಟ್ಕೊಂಡು ಫೋಟೋಶೂಟ್ ಮಾಡೋದು. ಬಿಕಾಸ್ ಎವ್ರಿ ಮಂತ್ ಅಂದರೆ ಒಂದು ಮೈಲ್ ಸ್ಟೋನ್ಸ್, ಒಂದು ಡೆವಲಪ್ಮೆಂಟ್ಸ್ ಎಲ್ಲ ಗೊತ್ತಾಗಬೇಕಲ್ವ. ಹಾಗಾಗಿ ಮಾಡೋದು. ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಇವತ್ತು ಅಂತ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ ನಾನು. ವಾವ್, ಸೊ ಕ್ಯೂಟ್. ಎಲ್ಲ ಪ್ರಿಂಟೌಟ್ಸ್ ತೆಗೆದು ಆಮೇಲೆ ಇದನ್ನು ಕಟೌಟ್ಸ್ ತಗೋಬೇಕು. ನೋಡೋಣ, ಬೇಗ ಮಾಡ್ಕೊಬೇಕು ಪಾಪು ಮಲ್ಕೊಂಡಿದ್ದಾಗಲೇ. ಫಸ್ಟಿಗೆ ಪೇಪರ್ ಬೋರ್ಡ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೇಪರ್ ಬೋರ್ಡ್ಸ್ನ ಯೂಸ್ ಮಾಡಿಕೊಂಡು 8 ಅಂತ ನಂಬರ್ನ ಮಾಡ್ತಾಯಿದ್ದೀನಿ. ಈ ಸಲ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ಚಿಕ್ಕ ಮಕ್ಕಳಿರ್ತಾ ಎಲ್ಲ ಮಾಡ್ತಾಯಿದ್ವಲ್ಲ ಪೇಪರ್ ಬೋರ್ಡ್ಸು, ಅದೇ ಬೋಟನ್ನು ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಒಂಥರ ಚೆನ್ನಾಗಿರತ್ತೆ ಅಂತ. ರೈನಿ ಸೀಸನ್ ಥೀಮ್ಗೆ ಸೂಟ್ ಆಗುತ್ತೆ. ಆಮೇಲೆ ಪ್ರಿಂಟೌಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ನಾನು. ಈ ಸತಿ ಈಗ ರೈನಿ ಸೀಸನ್ ಅಲ್ವಾ, ಸೊ ರೈನಿ ಸೀಸನ್ ಥೀಮ್ನೇ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಬಟ್ ಪಾಪು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಒಂಥರ ಹೆದರಿಕೆ ಆಗಿತ್ತು ನನಗೆ. ಬಿಕಾಸ್ ಅಕ್ಕಪಕ್ಕದಲ್ಲಿರುವಂಥ ಬೋರ್ಡ್ಸ್ನೆಲ್ಲ ಕಿತ್ತಾಕ್ಬಿಡ್ತಾನೆ ಪ್ರತಿ ಮಂತ್ ಇದೇ ರೀತಿಯಾಗಿ ಮಾಡೋದು ಏನಾದರೂ ಇಟ್ಟಾಗ. ಹಾಗಾಗಿ ಹೆಂಗೆ ಮಾಡಿಸ್ಕೋತಾನೆ ಅಂತ. ಬಟ್ ಈ ಸತಿ ತುಂಬಾ ಚೆನ್ನಾಗಿ ಬಂತು ಫೋಟೋಶೂಟು. ಫೋಟೋಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. 2 ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಮಾಡಿದೆ. 2 ಸತಿನೂ ಸುಮ್ಮನೆ ಇದ್ದ. ಹಾಗೆಯೇ ನೋಡಿ, 9th ಮಂತಿಂದು ಕೂಡ ಇಲ್ಲೇ ತೋರಿಸ್ತಾ ಇದ್ದೀನಿ. ಈ ಸತಿ 9th ಮಂತಿಗೆ ಸೋಲಾರ್ ಸಿಸ್ಟಮ್ ಅಥವಾ ಸ್ಪೇಸ್ ಥೀಮಲ್ಲಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇದನ್ನು ಹಾಗೆಯೇ ಎಲ್ಲ ಪ್ರಿಂಟೌಟ್ಸ್ನ ತಗೊಳ್ತಾ ಇದ್ದೀನಿ. ನಮಗೆ ಪಿಂಟ್ರೆಸ್ಟಲ್ಲೆಲ್ಲ ಸಿಕ್ಬಿಡುತ್ತೆ ಈ ರೀತಿಯಾದಂಥ ಇಮೇಜಸ್ಸು. ಇದನ್ನು ಪ್ರಿಂಟ್ ತಗೊಳ್ಳೋದಷ್ಟೇ.
ಹೇಗನ್ನಿಸ್ತು ನಿಮಗೆಲ್ಲ ಫೋಟೋಶೂಟ್? ಎರಡು ಅಂದರೆ 2 ಮಂತ್ಸ್, 8th ಮಂತು 9th ಮಂತಿಂದು ಎರಡು ಒಟ್ಟಿಗೆ ಹಾಕಿದ್ದೀನಿ ವಿಡಿಯೋನ. 8th ಮಂತಲ್ಲಿ ರೈನಿ ಸೀಸನ್ ಥೀಮ್ ಮಾಡಿದ್ದೆ, ಹಾಗೆ 9th ಮಂತಲ್ಲಿ ಸೋಲಾರ್ ಸಿಸ್ಟಮ್ ಅಥವಾ ಸ್ಪೇಸ್ ಥೀಮ್ನ ಮಾಡಿದ್ದೆ. 8th ಮಂತಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಫ್ರೆಶ್ ಮೂಡಲ್ಲಿ ಇದ್ದಾಗ ಮಾಡಿದ್ದೆ, ಹಾಗಾಗಿ ಆರಾಮಾಗಿದ್ದ. ಏನು ಅಕ್ಕಪಕ್ಕದಲ್ಲಿದ್ದಿದ್ದು ಪ್ರಿಂಟ್ಔಟ್ಸ್ ಅಥವಾ ಕಟ್ಔಟ್ಸ್ ಏನೂ ಮುಟ್ಲೇ ಇಲ್ಲ. ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿತ್ತು. ಬಟ್ 9th ಮಂತಲ್ಲಿ ಅವಾಗ್ಲೂ ಆಲ್ಮೋಸ್ಟ್ ಸ್ನಾನ ಮಾಡಿ ಎದ್ದ ತಕ್ಷಣನೇ, ಅಂದರೆ ನಿದ್ದೆ ಮಾಡಿ ಎದ್ದ ತಕ್ಷಣ ಇದು ಫೋಟೋಶೂಟ್ನ ಮಾಡಿದ್ದು. ಬಟ್ ಸ್ಟಿಲ್ ಅವನನ್ನ ಮಲಗಿಸಿದ ತಕ್ಷಣನೇ ಆ ಕಡೆ ತಿರ್ದು ಈ ಕಡೆ ತಿರ್ಗೋದು, ಅದನ್ನು ಮುಟ್ಟೆ ಇದನ್ನು ಮುಟ್ಟೆ, ಅದನ್ನ ಹೇಳ್ದೆ, ಸ್ಟಾರ್ಸ್ನ ಹೇಳ್ದೆ ಅಂತೆಲ್ಲ ಮಾಡಿಬಿಟ್ಟ. ಬಟ್ ಸ್ಟಿಲ್ ಹೆಂಗೋ ಮಾಡಿ ಫೋಟೋಸ್ನ ತೆಗೆದ್ವಿ. ಬಿಕಾಸ್ ಎವ್ರಿ ಮಂತ್ ಏನೆಲ್ಲ ಚೇಂಜಸ್ ಆಯಿತು, ಹೆಂಗಿದ್ದ ಅದನ್ನೆಲ್ಲ ನೋಡೋಕೆ ಮುಂದೆ ಅವನಿಗೆ ಖುಷಿ ಆಗತ್ತೆ, ಅವನಿಗೂ ಖುಷಿ ಆಗತ್ತೆ, ನಮಗೂ ಕೂಡ ಖುಷಿ ಆಗತ್ತೆ. ಯಾವ ರೀತಿ ಎಲ್ಲ ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಲ್ವಾ, ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಆಗತ್ತೆ. ಸೊ ದ್ಯಾಟ್ ಈ ಥರ ಫೋಟೋಶೂಟ್ಸ್ ಎಲ್ಲ ಮಾಡಿದರೆ ಒಂಥರ ಮೆಮೊರಿ ತುಂಬಾ ಚೆನ್ನಾಗಿರತ್ತೆ ಅಂತ. ಸೊ ಎವ್ರಿ ಮಂತು ಒಂದೊಂದು ಥೀಮ್ನ ತಗೊಂಡು ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಒಂದು ಅಂದರೆ ನ್ಯೂ ಮಾಮ್ಸಿಗೆ ಐಡಿಯಾಸ್ ಸಿಗ್ಬೋದು ಅಂತ. ಇಷ್ಟ ಆದರೆ ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ, ಓಕೆನಾ? ಇವಾಗ ವಿ ಆರ್ ಅ ಫ್ಯಾಮಿಲಿ ಆಫ್ 500 ಯೂಟ್ಯೂಬಲ್ಲಿ. ಸೊ ಅದು 1000 ಆಗಲಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹಾಗೆಯೇ ಅಮ್ಮ ಇವಾಗ ಆಯುರ್ವೇದಿಕ್ ಹೇರ್ ಆಯಿಲ್ನ ಮಾಡ್ತಾ ಇದ್ದಾರೆ. ಅದರ ವಿಡಿಯೋನ ಬನ್ನಿ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಒಂದು 1/4 kg ಬೆಟ್ಟದ ನೆಲ್ಲಿಕಾಯಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೆಲ್ಲಿಕಾಯಿ ಈ ರೀತಿಯಾಗಿದೆ. ಬಟ್ ಬೇರೆ ಟೈಮಲ್ಲೆಲ್ಲ ತುಂಬಾನೇ ಚೆನ್ನಾಗಿ ಸಿಗತ್ತೆ ಬೆಟ್ಟದ ನೆಲ್ಲಿಕಾಯಿ, ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ. ಹಾಗೇನೆ ನೋಡಿ, ಬೇಸಿಗೆಗಾಲದಲ್ಲಿ ಈ ಎಣ್ಣೆನ ಮಾಡಬೇಕಾದ್ರೆ ನೆಲ್ಲಿಕಾಯಿನ ತುರ್ದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಎಣ್ಣೆಗೂ ಕೂಡ ಹಾಕೊಬೋದು. ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಆ ರೀತಿಯಾಗಿ ಪೌಡರ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಇದನ್ನ ತುರಿದಿಟ್ಕೊಂಡು ಅದನ್ನ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕುವಂಥದ್ದು. ಬನ್ನಿ ಈ ಎಣ್ಣೆ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡಿ. 1/4 kg ತಗೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿರೋದು, ಹಾಗೆ ಒಂದು 2 ಸ್ಪೂನ್ ಅಷ್ಟು ಮೆಂತ್ಯ ತಂಪು ಅಲ್ವಾ, ಹಾಗಾಗಿ ಇದು ಒಂದು ಸ್ವಲ್ಪ ಮೆಂತ್ಯ. ಹಾಗೇನೆ ಕರಿಬೇವು ಹಾಕೋದ್ರಿಂದ ಕೂದಲು ಕಪ್ಪಗಾಗತ್ತೆ ಅಂತ ಹೇಳ್ತಾರೆ. ನಿಮಗೆ ಭೃಂಗರಾಜ ಸಿಕ್ಕಿದ್ರೆ ಭೃಂಗರಾಜನೂ ಆ್ಯಡ್ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕೋದ್ರಿಂದ ಡ್ಯಾಂಡ್ರಫ್ ಇದ್ರೆ ಎಲ್ಲ ಹೋಗುತ್ತೆ. ಹಾಗೆ ಕಪ್ಪೆಳ್ಳು, ಹಾಗೇನೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆನೂ ಕೂಡ ಡೈರೆಕ್ಟ್ ಆಗಿ ಹಾಕೊಳ್ಬೋದು ಇದ್ರೆ. ನೋಡಿ, ಇಲ್ಲಿ ಒಂದು 1/2 kg ಕೊಬ್ಬರಿ ಎಣ್ಣೆನ ತಗೊಂಡು ಮಾಡ್ತಾ ಇರೋವಂಥದ್ದು. ಮೊದಲನೇದಾಗಿ ಇದನ್ನ ಹೀಟ್ ಮಾಡ್ಕೊಳ್ಬೇಕು, ಅಂದರೆ ಎಣ್ಣೆನ ಕರಗಿಸ್ಕೊಳ್ಬೇಕು. ಇದು ಕಂಪ್ಲೀಟ್ ಪ್ರೋಸೆಸ್ ಆಗೋ ತನಕನೂ ಫ್ಲೇಮು ಸಿಮ್ಮಲ್ಲೇ ಇರಬೇಕು. ನಾವು ಏನಾದರೂ ಜಾಸ್ತಿ ಮಾಡಿದ್ವಿ ಫ್ಲೇಮ್ ಅಂತ ಅಂದರೆ ಎಲ್ಲ ಹೋಗ್ಬಿಡತ್ತೆ. ಹಾಗಾಗಿ ಮೊದಲಿಗೆ ಹೇಳ್ತಾ ಇದ್ದೀನಿ, ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಬೇಕು. ನೋಡಿ, ಎಣ್ಣೆ ಕರಗ್ತಾ ಇದೆ, ಥಂಡಿ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗತ್ತೆ. ನೋಡಿ, ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಎಣ್ಣೆ ಪೂರ್ತಿಯಾಗಿ ಕರಗಿದ ಮೇಲೆ ಒಂದೊಂದೇ ಐಟಮ್ಸ್ನ ಹಾಕೊಳ್ತಾ ಬರೋಣ. ನೋಡಿ, ಮೊದಲನೇದಾಗಿ ಮೆಂತ್ಯನ ಹಾಕೊಳ್ತೀನಿ. ಇದೇ ರೀತಿಯಾಗಿ ಹಾಕಬೇಕು ಅಂತೇನಿಲ್ಲ, ಇದೇ ಆರ್ಡ್ರಲ್ಲಿ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಡಿ. ಬಟ್ ಅದು ಚೆನ್ನಾಗಿ ಕುದಿಬೇಕು. ನೋಡಿ, ಇಲ್ಲಿ ಪಿಕ್ಚರ್ ಪಾಪ್ ಮಾಡಿರ್ತೀನಿ, ಇದನ್ನ ಭೃಂಗರಾಜ ಅಂತ ಹೇಳ್ತಾರೆ. ಇದನ್ನ ಇದ್ರೆ ಅಂತೂ ಹಾಕೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮನೇಲಿ ಈ ಸತಿ ಆ ಗಿಡನೇ ಹೋಗ್ಬಿಟ್ಟಿತ್ತು, ಹಾಗಾಗಿ ಅದು ಮಿಸ್ ಆಗಿಬಿಡ್ತು. ಅದನ್ನು ಹಾಕಿದರೆ ಕೂದಲು ತುಂಬಾ ಚೆನ್ನಾಗಾಗತ್ತೆ, ಹಾಗೆಯೇ ಕಪ್ಪು ಕಾಣುತ್ತೆ. ನಂದಂತೂ ಮುಂಚಿಂದನೂ ಒಂದು ಸ್ವಲ್ಪ ಬ್ರೌನಿಷ್ ಕೂದಲೇನೆ, ಬಟ್ ಅದನ್ನು ಹಚ್ಚೋದ್ರಿಂದ ಎಷ್ಟು ಬ್ಲ್ಯಾಕ್ ಆಗುತ್ತೆ ಗೊತ್ತಾ ಕೂದಲಂತೂ. ಸೊ ಇದನ್ನು ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ, ಎಣ್ಣೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಾಗತ್ತೆ. ಹಾಗೆಯೇ ನೆಲ್ಲಿಕಾಯಿನೂ ನಾವು ಎಣ್ಣೆಗೆ ಹಾಕಿರ್ತೀವಲ್ವ, ಕೂದಲು ತುಂಬಾ ಸ್ಮೂತ್ ಆಗತ್ತೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ.
ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂತಹ ಆಯುರ್ವೇದಿಕ್ ಎಣ್ಣೆಗಳನ್ನು ಬಳಸೋ ಬದಲು ಇದೇ ರೀತಿಯಾಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂಥರ ಬಾಡಿಗೂ ಒಳ್ಳೆಯದು. ಬಿಕಾಸ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತೀವಿ. ಅದರಲ್ಲಿ ಹೊರಗಡೆ ಸಿಗೋವಂಥದ್ರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಈ ರೀತಿಯಾಗಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಅಲ್ವಾ ನಾವೇ ಮಾಡಿರೋದು ಅಂತ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಮಾಡೋದಿದು. ಆಮೇಲೆ ಇಲ್ಲಿ ಕೋಕೋನಟ್ ಆಯಿಲ್ನ ಕೋಲ್ಡ್ ಪ್ರೆಸ್ಡ್ ಪ್ಯೂರ್ ಕೋಕೋನಟ್ ಆಯಿಲ್ನ ನಾನು ತಗೊಂಡಿರೋದು. ನೋಡಿ ಈಗ ಎಣ್ಣೆ ಕುದೀತಾ ಇದೆ, ಫ್ಲೇಮು ಸಿಮ್ಮಲ್ಲೇ ಇದೆ. ನೋಡಿ ಇದು ಚೆನ್ನಾಗಿ ಕುದ್ಮೇಲೆ ಇದನ್ನು ಒಂದು ಫಿಲ್ಟರ್ ಅಥವಾ ಸೀವ್ ಅಂತ ಏನು ಹೇಳ್ತೀವಿ ಇದನ್ನು ತಗೊಂಡು ಫಿಲ್ಟರ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಉಳಿದಿರುವಂತಹ ಪದಾರ್ಥಗಳನ್ನು ನಾವು ಹೇರ್ ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಲೆಗೆ ಹಚ್ಕೊಂಡು 1 ಅವರ್ ಬಿಟ್ಟು ವಾಶ್ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಇಲ್ಲಿಗೆ ಎಣ್ಣೆ ರೆಡಿ ಆಯಿತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.